ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಭಗವಂತನ ಸನ್ನಿಧಾನಕ್ಕೆ ಆನಂದ್ ರೆಡ್ಡಿ ಅಣ್ಣ ಅವರು ಮೊನ್ನೆ ಹೋದ ವರ್ಷ ಇದೇ ಶ್ರಾವಣ ಮಾಸದಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರು. ವಾರ್ಷಿಕೋತ್ಸವ ದಿನ ಮುನಿಯಪ್ಪ ಅವರು ಆನಂದ್ ರೆಡ್ಡಿ ಅವರೆಲ್ಲ ಸೇರಿ ಇವ್ರ ಪರವಾಗಿ ₹1,00,000 ಸ್ವಾಮಿ ಸನ್ನಿಧಿಗೆ ದೇಣಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅವ್ರ ಸಂಕಲ್ಪವನ್ನು ಭಗವಂತನ ಸನ್ನಿಧಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಜನ ಧನ ಎಲ್ಲ ಕೂಡ ಅವ್ರಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಶನಿದೇವರ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ಬಿಟ್ಟು ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಮಾನ್ಯ ಸಚಿವರು KH ಮುನಿಯಪ್ಪ ಅವರು ಆಗಮಿಸಿದ್ದರು. ಆ ದಿವಸ ನಮ್ಮ ಸ್ವಾಮಿಗೆ 1,00,000 ಧನ ಸಹಾಯ ಮಾಡ್ತೀವಂತ ಮಾತು ಕೊಟ್ಟಿದ್ದೆವು. ಅದೇ ಪ್ರಕಾರ ನಮ್ಮ ಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಮಾಡಿದರು. ಈ ದಿವಸ ನಾವು ಬಂದು ನಮ್ಮ ಮಾಜಿ ದೈವಿಕ ಇಂಜನ ಉಪಾಧ್ಯಕ್ಷರಾದ ನಮ್ಮ ರಾಮಲಿಂಗಾರೆಡ್ಡಿಯವರು, ನಮ್ಮ ವೆಂಕಟೇಶ್ ಗೌಡನವರು, ನಮ್ಮ ಸುಭಾಷ್ ಗೌಡನವರು ನಮ್ಮ ಜೊತೆಯಲ್ಲಿ ಬಂದು ಆಗಮಿಸಿದ್ದಕ್ಕೆ ನಮಗೂ ಸಂತೋಷ ಆಗ್ತಾಯಿದೆ. ಒಂದೇ ಸಲ ಬಂದಿದ್ದೀವಿ ಎಲ್ಲ ಜನ. ಇವತ್ತಿನ ದಿವಸ ಮುಂದೆನೂ ನಮ್ಮ ಶನಿಮಾತನ ದೇವಸ್ಥಾನಕ್ಕೆ ಇದೇ ಥರ ವರ್ಷವೂ ಚೆನ್ನಾಗಿ ಪೂಜೆಗಳಾಗಿ ನಮ್ಮ ತಾಲೂಕಿಗೆ ಒಳ್ಳೆ ಮಳೆ ಒಳ್ಳೆ ಬೆಲೆ ಎಲ್ಲ ಆಗಿ ಜನರಿಗೆ ಆಶೀರ್ವಾದ ಮಾಡಬೇಕಂತ ದೇವ್ರನ್ನ ಪ್ರಾರ್ಥಿಸ್ತೀವಿ. ಎನ್ನೆಂಟ್ಲು ವರ್ಷಕ್ಕೋಸ್ಕರ ಈ ದಿನ ಶಾಂತಿಧಾಮ ಶನೇಶ್ವರ ಸ್ವಾಮಿ ಇದು ನಮಗೆ ನಮ್ಮ ಗ್ರಾಮದಲ್ಲಿ ಹೋಗೋವಾಗ ಬರೋವಾಗ ಸ್ವಾಮಿಗೆ ನಾವು ಯಾವತ್ತೂ ನಮಸ್ಕಾರ ಹಾಕ್ಕೊಂಡು ಹೋಗೋದು. ಇದು 17ನೇ ವಾರ್ಷಿಕೋತ್ಸವ. 17 ವರ್ಷವೂ ನಾವು ಬಂದಿದ್ದೀವಿ. ಯಾವ ಕಾರ್ಯಕ್ರಮ ಕೂಡ ಇಲ್ಲಿ ಬಿಡೋದಿಲ್ಲ. ಯಾಕಂದರೆ ಇವರು ನಮ್ಮ ಮನೆಯವರಿದ್ದಂಗೆ ಸ್ವಾಮಿಗಳು ಎಲ್ಲದಕ್ಕೂ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಸ್ವಲ್ಪ ನಾನು ಮುಂಚೆ ಬಂದೆ. ಆಮೇಲೆ ನಾನು ವೆಂಕಟೇಶ್ ಗೌಡರು, ಆಮೇಲೆ ನಮ್ಮ ಸಹೋದರರಾದ ಆನಂದ್ ರೆಡ್ಡಿ ಅವರು ಬಂದರು. ಅಲ್ಲಿ ನಮ್ಮ ಮುಂದೆ ದೇವರಿಗೆ ದೇಣಿಗೆ ಕೊಡ್ತಾಯಿದ್ರು. ದೇವರು ಒಳ್ಳೇದು ಮಾಡಲಿ, ಇನ್ನೂ ಸ್ವಲ್ಪ ಕೊಳ್ಳಿ ಸ್ವಲ್ಪ ಈ ಕಾಂಪೌಂಡ್ ಗೋಡೆ ಕಟ್ಟಿಸ್ಬೇಕು ಅಂತಿದ್ದೀವಿ. ಅದಕ್ಕೆ ಏನಾದರೂ ಮಾಡಿ ಮಾತಾಡೋ ಬಿಟ್ಟಿದ್ವಿ. ಅದು ಆಗ್ತಾಯಿಲ್ಲ, ಕಂಕಣ ಕೂಡಿ ಬರ್ತಾಯಿಲ್ಲ. ಅದಕ್ಕೆ ಕೂಡ ವ್ಯವಸ್ಥೆ ಮಾಡೋಣ ಅಂಥೇಳಿ ಒಳ್ಳೆ ಜನಕ್ಕೆ ಒಳ್ಳೆ ಆರೋಗ್ಯ ಕೊಳ್ಳಿ, ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿ ಒಳ್ಳೆ ಬುದ್ಧಿ ಕೊಟ್ಟು ಚೆನ್ನಾಗಿ ಎಲ್ಲರೂ ಆಗಲಿ ಅಂತೇಳಿ ಎಲ್ರಿಗೂ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಕಾರ್ಲಿಪುರ ಗೇಟಲ್ಲಿ ಇವತ್ತು ಶಾಂತಿಧಾಮ ಶನಿ ಮಹಾತ್ಮರ ವಾರ್ಷಿಕೋತ್ಸವ 17ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮ ಹಿರಿಯರು ದೈವಿಕ ಇಂಜನ ಅಧ್ಯಕ್ಷರಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಆನಂದ್ ರೆಡ್ಡಿಯವರು, ನಮ್ಮ ಸುಭಾಷ್ ಅವರು, ನಮ್ಮ ಸ್ವಾಮಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಿವತ್ತು ಶನಿ ಮಹಾತ್ಮರ ಪ್ರೇರಣೆ ಈ ತಾಲೂಕಿನ ಎಲ್ಲ ಜನತೆಯ ಮೇಲೆ ಇರಲಿ. ದೇವರು ಆ ಶನಿ ಮಹಾತ್ಮ ಇವತ್ತು ತಾಲೂಕಿನಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ, ಎಲ್ರಿಗೂ ದೇವರ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಏನು ಇವತ್ತಿನ ದಿನ ನಮ್ಮ ಕಾರ್ಲಿಪುರ ಗೆಟ್ಟದ ಶನಿ ಮಹಾತ್ಮ ದೇವಾಲಯದಲ್ಲಿ ಇವತ್ತು 17ನೇ ದೇವಸ್ಥಾನ ಅಭಿಷೇಕ ಇಟ್ಕೊಂಡಿರೋದ್ರಿಂದ ಇವತ್ತು ನಮ್ಮ KH ಮುನಿಯಪ್ಪ ಸಾಹೇಬರು ಬರಬೇಕಾಗಿತ್ತು. ಅವರು ಸಚಿವರಾದ ಮೇಲೆ 3 ಜಿಲ್ಲೆಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ 5 ನಿಮಿಷ ಬಿಡುವಿಲ್ಲ. ದೇವನಹಳ್ಳಿ ಏರ್ಪೋರ್ಟಲ್ಲಿ ಕೆಂಪೇಗೌಡರ ಒಂದು ಪೂಜೆಯಲ್ಲಿದ್ದಾರೆ. ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಸಾಹೇಬರು ನಾನು ಬರೋದಲ್ಲಿ ನನ್ನ ಪರವಾಗಿ ನೀನು ಆನಂದ್ ರೆಡ್ಡಿ ನೀವೆಲ್ಲ ಅಲ್ಲಿದ್ದು ದೇವರಿಗೆ ಪೂಜೆ ಮಾಡಿಸಿ ನನ್ನ ಪರವಾಗಿ, ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ರಾಜ್ಯದ ಎಲ್ಲ ರೈತ ಜನಾಂಗದ ಪರವಾಗಿ ದೇವರು ಅವರಿಗೆ ಮಳೆ ಬೆಳೆ ಕೊಟ್ಟು ಒಳ್ಳೆಯದಾಗಲಿ ಅಂತೇಳಿ ನಮಗೆ ಅದರಂತೆ ನಾವು ದೇವರಿಗೆ
ಇವತ್ತು ನಮ್ಮ ಆನಂದ್ ರೆಡ್ಡಿ ಅನ್ನೋರು ಹೋದ ವರ್ಷ ನಾವೆಲ್ಲ ಇಲ್ಲೇ ಮಾತು ಕೊಟ್ಟಿದ್ವಿ. ಅದರಂತೆ ನಮ್ಮ ಆನಂದ್ ರೆಡ್ಡಿ ಅನ್ನೋರು ಇವತ್ತು 1 ಲಕ್ಷ ರೂಪಾಯಿ ದೇವರಿಗೆ ದೇಣಿಗೆ ಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ರಾಜಕೀಯದಲ್ಲಿ ಬೆಳೀಲಿ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಆಶ್ರಯರ ಈ ಒಂದು 17ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ರಾಮಲಿಂಗಾರೆಡ್ಡಿ ಅಣ್ಣನವರು, ಅವ್ರ ಸಹೋದರರಾದ ಆನಂದ ರೆಡ್ಡಿ ಅಣ್ಣನವರು, ಮತ್ತು ನಮ್ಮ ವೆಂಕಟೇಶ್ ಗೌಡ್ರವರು, ಸುಭಾಷ್ ಚಂದ್ರ ಗೌಡರು, ಇನ್ನೂ ಇವ್ರ ಜೊತೆಗೆ ಯೂಟ್ಯೂಬ್ ಸುಕುಮಾರು, ನಮ್ಮ ಚಲಪತಿಯವರು ಎಲ್ಲರೂ ಕೂಡ 17ನೇ ವಾರ್ಷಿಕೋತ್ಸವದ ಸಂದರ್ಭಾನುಸಾರ ಭಗವಂತನ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ತೈಲಾಭಿಷೇಕ, ಅಲಂಕಾರ, ಅನ್ನದಾನ ಸೇವೆ ಮಾಡಿರ್ತಕ್ಕಂಥ ಸತೀಶ್ ಗಂದೋಡಹಳ್ಳಿ ಅವ್ರಿಗೂ ಕೂಡ ಭಗವಂತ ಅನುಗ್ರಹ ಸಿಗಲಿ. ಅದೇ ರೀತಿಯಾಗಿ ನಮ್ಮ ಗೌರ್ಮೆಂಟ್ ITI ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶಿವಾನಂದ್ನವರು ಅವ್ರಿಗೂ ಕೂಡ ಭಗವಂತ ಅನುಗ್ರಹ ಸಿಗಲಿ. ನಾಗರಾಜು, ಇನ್ನೂ ಅನೇಕ ಭಕ್ತರಿಗೆಲ್ಲ ಭಗವಂತ ಒಳ್ಳೇದು ಮಾಡಬೇಕು. ಈ ಸುದರ್ಶನ ಯಾಗದಲ್ಲಿ ಯಾರ್ಯಾರು ಕುಳಿತು ಆ ಸ್ವಾಮಿ ಆ ಕೈಂಕರ್ಯಕ್ಕೆ ಪಾತ್ರರಾಗಿದ್ದಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಶನಿದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಆನಂದ್ ರೆಡ್ಡಿ ಅಣ್ಣನವರು ದೇವಾಲಯಕ್ಕೆ ಸೇವೆಯನ್ನು ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅದನ್ನು ನಾವು ಮುಂದೆ ಈ ಭಗವಂತನ ಶನಿದೇವರ ಒಂದು ರಥಚಕ್ರಕ್ಕೆ 7 ಕುದುರೆಗಳು, ಅದರ ಮೇಲೆ ಅರುಣ ಸಾರಥಿ, ಸೂರ್ಯನಾರಾಯಣ ಸುತ್ತಲೂ ರಥ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಇದೆ. ಈ ಶ್ರೀಕಾರವಾಗಿ ಅವ್ರು ಕೊಟ್ಟಿರ್ತಕ್ಕಂಥ 1 ಲಕ್ಷ ರೂಪಾಯಿ ನಾವು ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಆ ಸೇವೆ ಕೂಡ ಭಕ್ತರು ಇನ್ನೂ ಮುಂದೆ ಬಂದು ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿಯೂ ಕೂಡ ಮನವಿ ಮಾಡ್ತಾ ಭಗವಂತನ ಅನುಗ್ರಹ ಎಲ್ಲರಲ್ಲಿ ಸಿಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.